ಆದಿಕಾಂಡ ಅಧ್ಯಾಯ 50. ಯಾಕೋಬನ ಭೂಸ್ಥಾಪನೆ. ಆಗ ಜೋಸೇಫನು ತನ್ನ ತಂದೆಯ ಶವದ ಮೇಲೆ ಬಿದ್ದು ಕಣ್ಣೀರು ಇಡುತ್ತಾ ಅವರಿಗೆ ಮುದ್ದಿಟ್ಟನು. ತರುವಾಯ ತನ್ನ ಸೇವಕರಲ್ಲಿ ಶವ ಲೇಪಕರಾದವರಿಗೆ, ನನ್ನ ತಂದೆಯ ಶವವನ್ನು ಸುಗಂಧ ದ್ರವ್ಯಗಳಿಂದ ಲೇಪಿಸಿ ಸಿದ್ಧಪಡಿಸಿರಿ ಎಂದು ಅಪ್ಪಣೆ ಕೊಟ್ಟನು. ಅವರು ಹಾಗೆಯೇ ಮಾಡಿದರು. ಪದ್ಧತಿಯ ಪ್ರಕಾರ 40 ದಿನಗಳು ಸುಗಂಧ ದ್ರವ್ಯಗಳನ್ನು ಲೇಪಿಸಬೇಕಾಗಿತ್ತು. ಅಷ್ಟು ದಿನಗಳವರೆಗೂ ಅವನಿಗೋಸ್ಕರ ಈಜಿಪ್ಟಿನವರಿಂದ ಶೋಕಾಚರಣೆ ಇತ್ತು. ದುಃಖದ ದಿನಗಳು ಕಳೆದ ನಂತರ ಜೋಸೇಫನು ಫರೋಹನ ಪರಿವಾರದವರಿಗೆ, ದಯವಿಟ್ಟು ನೀವು ಫರೋಹನ ಬಳಿಗೆ ಹೋಗಿ ಈ ವಿಷಯವನ್ನು ಮನ ಮುಟ್ಟುವಂತೆ ಮಾಡಿ, ನನ್ನ ತಂದೆಯವರು ತಾವು ಕಾನಾನ್ ನಾಡಿನಲ್ಲಿ ಸಿದ್ಧ ಮಾಡಿಕೊಂಡಿರುವ ಸ್ಥಳದಲ್ಲಿಯೇ ತಮಗೆ ಸಮಾಧಿ ಮಾಡಬೇಕೆಂದು ಸಾಯುವುದಕ್ಕೆ ಮೊದಲೇ ನನ್ನಿಂದ ಪ್ರಮಾಣ ಮಾಡಿಸಿದರು. ಆದ್ದರಿಂದ ನಾನು ಹೋಗಿ ತಂದೆಯನ್ನು ಸಮಾಧಿ ಮಾಡಿ ಬರುವುದಕ್ಕೆ ಅಪ್ಪಣೆಯಾಗಬೇಕೆಂದು ವಿನಂತಿಸುತ್ತಿದ್ದೇನೆ ಎಂದನು. ಫರೋಹನು ಈ ಸಂಗತಿಯನ್ನು ಕೇಳಿ ಜೋಸೇಫನಿಗೆ, ನಿನ್ನ ತಂದೆ ಪ್ರಮಾಣ ಮಾಡಿಸಿದ ಮೇರೆಗೆ ನೀನು ಹೋಗಿ ಅವರಿಗೆ ಸಮಾಧಿ ಮಾಡಿ ಬರಬಹುದು ಎಂದು ಅಪ್ಪಣೆ ಕೊಟ್ಟನು. ಜೋಸೇಫನು ತಂದೆಯನ್ನು ಸಮಾಧಿ ಮಾಡಲು ಹೊರಟು ಹೋದಾಗ ಅವನ ಜೊತೆಯಲ್ಲಿ ಫರೋಹನ ಪರಿವಾರದವರೆಲ್ಲರೂ, ಅರಮನೆಯ ಮುಖಂಡರು, ಈಜಿಪ್ಟಿನ ಮುಖ್ಯಸ್ಥರೆಲ್ಲರೂ, ಜೋಸೇಫನ ಮನೆಯವರೆಲ್ಲರೂ, ಅಣ್ಣ ತಮ್ಮಂದಿರು, ತಂದೆಯ ಮನೆಯವರೆಲ್ಲರೂ ಹೋದರು. ತಮ್ಮ ಮಡದಿ ಮಕ್ಕಳನ್ನು, ಕುರಿ ದನಗಳನ್ನು ಮಾತ್ರ ಗೋಷೇನ್ ಪ್ರಾಂತ್ಯದಲ್ಲಿ ಬಿಟ್ಟು ಹೋದರು. ಅವನ ಸಂಗಡ ರಥಗಳು, ಕುದುರೆ ಸವಾರರು ಸಹ ಇದ್ದರು. ಹೀಗೆ ದೊಡ್ಡ ಜನಸಮೂಹವೇ ಅವನೊಂದಿಗೆ ಹೋಯಿತು. ಅವರು ಜೋರ್ಡಾನ್ ನದಿಯಿಂದ ಚೇರುವ ಆಟಾದೆಂಬ ಕಣಕ್ಕೆ ಬಂದು ಅಲ್ಲಿ ಅತ್ಯಧಿಕವಾಗಿ ಗೋಳಾಡಿದರು. ಜೋಸೇಫನು ತನ್ನ ತಂದೆಗೋಸ್ಕರ 7 ದಿನದ ಶೋಕಾಚರಣೆಯನ್ನು ಏರ್ಪಡಿಸಿದನು. ಆ ನಾಡಿನ ಜನರಾದ ಕಾನಾನ್ಯರು ಆಟಾದ್ ಕಣದಲ್ಲಿ ನಡೆದ ಶೋಕಾಚರಣೆಯನ್ನು ನೋಡಿ, ಈಜಿಪ್ಟಿನವರಿಗೆ ಒದಗಿ ಬಂದಿರುವ ಈ ಶೋಕ ಬಹು ವಿಶೇಷವಾದುದು ಎಂದರು. ಈ ಕಾರಣ ಜೋರ್ಡಾನ್ ನದಿಯ ಚೇರುವ ಸ್ಥಳಕ್ಕೆ ಆಬೇಲ್ ಮಿಚ್ರಾಯಿಮ್ ಎಂದು ಹೆಸರಾಯಿತು. ಯಾಕೋಬನ ಮಕ್ಕಳು ತಂದೆಯ ಅಪ್ಪಣೆಯಂತೆ ಅವನ ಶವವನ್ನು ಕಾನಾನ್ ನಾಡಿಗೆ ಹೊತ್ತುಕೊಂಡು ಹೋಗಿ ಮಕ್ಬೇಲ ಎಂಬ ಬಯಲಿನಲ್ಲಿರುವ ಗವಿಯೊಳಗೆ ಸಮಾಧಿ ಮಾಡಿದರು. ಅಬ್ರಹಾಮನು ಹಿತ್ತಿಯನಾದ ಎಫ್ರೋನಿನಿಂದ ಮಮ್ರೆಗೆದುರಿನಲ್ಲಿರುವ ಈ ಗವಿಯನ್ನು ಸುತ್ತಲಿರುವ ಭೂಮಿ ಸಮೇತ ಸ್ವಂತ ಸ್ಮಶಾನ ಭೂಮಿಗಾಗಿ ಕೊಂಡುಕೊಂಡಿದ್ದನು. ತಂದೆಯನ್ನು ಸಮಾಧಿ ಮಾಡಿದ ಮೇಲೆ ಜೋಸೇಫನು, ಅವನ ಅಣ್ಣ ತಮ್ಮಂದಿರು, ಆ ಶವ ಸಂಸ್ಕಾರಕ್ಕಾಗಿ ಅವನ ಜೊತೆಯಲ್ಲಿ ಹೋಗಿದ ಎಲ್ಲರೂ ಈಜಿಪ್ಟಿಗೆ ಹಿಂತಿರುಗಿದರು. ತನ್ನ ಸಹೋದರರಿಗೆ ಜೋಸೇಫನು ಕೊಟ್ಟ ಆಶ್ವಾಸನೆ. ತಂದೆ ಸತ್ತ ಬಳಿಕ ಜೋಸೇಫನ ಅಣ್ಣ ತಮ್ಮಂದಿರು, ಜೋಸೇಫನು ಬಹುಶಃ ನಮ್ಮನ್ನು ದ್ವೇಷಿಸಿಯಾನು, ನಾವು ಅವನಿಗೆ ಮಾಡಿದ ಎಲ್ಲ ಹಾನಿಗೆ ಪ್ರತಿಯಾಗಿ ಶಿಕ್ಷಿಸಿಯಾನು ಎಂದು ತಮ್ಮೊಳಗೆ ಮಾತನಾಡಿಕೊಂಡರು. ಆದುದರಿಂದ ಜೋಸೇಫನಿಗೆ ಹೀಗೆಂದು ಹೇಳಿ ಕಳಿಸಿದರು, ನಿನ್ನ ತಂದೆ ಸಾಯುವುದಕ್ಕೆ ಮುಂಚೆ ನಮಗೆ ಅಪ್ಪಣೆ ಮಾಡಿದ್ದೇನೆಂದರೆ, ನೀವು ಜೋಸೇಫನಿಗೆ, ನಿನ್ನ ಅಣ್ಣಂದಿರಾದ ನಾವು ನಿನಗೆ ಹಾನಿ ಮಾಡಿದ್ದೇನೋ ನಿಜ, ಆದರೂ ನಮ್ಮ ಅಪರಾಧವನ್ನು ಪಾಪವನ್ನು ಕ್ಷಮಿಸು ಎಂದು ಕೇಳಿಕೊಳ್ಳಬೇಕು. ಅವರು ಹೀಗೆ ವಿಧಿಸಿದ್ದರಿಂದ ನಾವು ಮಾಡಿದ ಅಪರಾಧವನ್ನು ಈಗ ನೀನು ಕ್ಷಮಿಸಬೇಕೆಂದು ಬೇಡಿಕೊಳ್ಳುತ್ತಿದ್ದೇವೆ. ಈ ಮಾತುಗಳನ್ನು ಕೇಳಿ ಜೋಸೇಫನು ಕಣ್ಣೀರು ಸುರಿಸಿದನು. ಅದು ಅಲ್ಲದೆ ಅಣ್ಣಂದಿರು ತಾವೇ ಬಂದು ಅವನಿಗೆ ಅಡ್ಡ ಬಿದ್ದರು. ಇಗೋ, ನಾವು ನಿನಗೆ ಗುಲಾಮರು ಎಂದು ಹೇಳಿದರು. ಆದರೆ ಜೋಸೇಫನು ಅವರಿಗೆ, ಹೆದರಬೇಡಿ, ನಾನು ದೇವರ ಸ್ಥಾನದಲ್ಲಿಲ್ಲ. ನೀವೇನು ನನಗೆ ಹಾನಿ ಮಾಡಬೇಕೆಂದು ಎಣಿಸಿದಿರಿ, ಆದರೆ ದೇವರು ಒಳಿತಾಗಬೇಕೆಂದು ಸಂಕಲ್ಪಿಸಿದರು. ಇದರಿಂದ ಅನೇಕ ಜನರ ಪ್ರಾಣ ಉಳಿಯುವಂತೆ ಮಾಡಿದರು. ಇಂದಿಗೂ ಈ ಕಾರ್ಯ ನಡೆಯುತ್ತಿದೆ. ಆದುದರಿಂದ ನೀವು ಸ್ವಲ್ಪವೂ ಸಂಕೋಚ ಪಡಬೇಕಾಗಿಲ್ಲ. ನಾನು ನಿಮ್ಮನ್ನು, ನಿಮಗೆ ಸೇರಿದ ಎಲ್ಲವನ್ನೂ ಪೋಷಿಸುತ್ತೇನೆ ಎಂದು ಹೇಳಿ ಅವರನ್ನು ಸಂತೈಸಿ ಅವರ ಸಂಗಡ ಪ್ರೀತಿಯಿಂದ ಮಾತಾಡಿದನು. ಜೋಸೇಫನ ಮರಣ. ಜೋಸೇಫನು ಅವನ ತಂದೆಯ ಕುಟುಂಬದವರು ಈಜಿಪ್ಟಿನಲ್ಲಿ ವಾಸ ಮಾಡುತ್ತಾ ಬಂದರು. ಜೋಸೇಫನು 110 ವರ್ಷ ಬದುಕಿದ್ದನು. ಎಫ್ರಾಯೀಮನ ಮಕ್ಕಳ ಮೊಮ್ಮಕ್ಕಳನ್ನು ನೋಡಿದನು. ಮನಸ್ಸೆಯ ಮಗನಾದ ಮಾಕೀರನಿಗೂ ಮಕ್ಕಳು ಹುಟ್ಟಿದಾಗ ಜೋಸೇಫನು ಅವರನ್ನು ತನ್ನ ಮಡಲಿಗೆ ಬರಮಾಡಿಕೊಂಡನು. ಜೋಸೇಫನು ತನ್ನ ಅಣ್ಣ ತಮ್ಮಂದಿರಿಗೆ, ನನ್ನ ಮರಣಕಾಲವು ಸಮೀಪಿಸಿತು, ಆದರೆ ದೇವರು ನಿಶ್ಚಯವಾಗಿ ನಿಮ್ಮನ್ನು ಕಾಪಾಡಲು ಬರುವರು. ತಾವು ಅಬ್ರಹಾಮ್, ಇಸಾಕ್, ಯಾಕೋಬರಿಗೆ ಕೊಡುವುದಾಗಿ ವಾಗ್ದಾನ ಮಾಡಿರುವ ನಾಡಿಗೆ ನೀವು ಹೋಗಿ ಸೇರುವಂತೆ ಮಾಡುವರು ಎಂದು ಹೇಳಿದನು. ಇದು ಅಲ್ಲದೆ ಜೋಸೇಫನು ಇಸ್ರಾಯೇಲನ ಮಕ್ಕಳಿಗೆ, ದೇವರು ನಿಸ್ಸಂದೇಹವಾಗಿ ನಿಮ್ಮನ್ನು ಕಾಪಾಡಲು ಬರುವರು, ಆಗ ನೀವು ನನ್ನ ಶವವನ್ನು ನಿಮ್ಮ ಸಂಗಡ ಹೊತ್ತುಕೊಂಡು ಹೋಗಬೇಕು ಎಂದು ಹೇಳಿ ಹಾಗೆಯೇ ಮಾಡುತ್ತೇನೆಂಬುದಾಗಿ ಅವರಿಂದ ಪ್ರಮಾಣ ಮಾಡಿಸಿದನು. ಜೋಸೇಫನು ಈಜಿಪ್ಟ್ ದೇಶದಲ್ಲಿ ತನ್ನ 110ನೇ ವರ್ಷದಲ್ಲಿ ಸತ್ತನು. ಅವನ ಶವಕ್ಕೆ ಸುಗಂಧ ದ್ರವ್ಯಗಳನ್ನು ಲೇಪಿಸಿ ಅದನ್ನು ಒಂದು ಪೆಟ್ಟಿಗೆಯಲ್ಲಿ ಇರಿಸಿದರು.